ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ರೆಸಿಪಿ ಪ್ಯಾನ್ ಕೇಕು. ಮಕ್ಕಳಿಗೆ ತುಂಬ ಇಷ್ಟ ಆಗೋ ರೆಸಿಪಿ ಇದು. ಈ ರೆಸಿಪಿಗೆ ನಾವು 3 ಐಟಮ್ ಇದ್ರೆ ಆರಾಮಾಗಿ ಮಾಡ್ಕೋಬೋದು. ಅದೇನು ಅಂದರೆ ಬಾಳೆಹಣ್ಣು, ಮೊಟ್ಟೆ ಮತ್ತು ಓಟ್ಸು. ನಾವು ಈ 3 ಕಾಂಬಿನೇಷನಲ್ಲಿ ಈ ರೆಸಿಪಿ ಮಾಡೋದ್ರಿಂದ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸು ಆರಾಮಾಗಿ ಸಿಗುತ್ತೆ. ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಎಲ್ಲನೂ ಸಹ ನೀಟಾಗಿ ಸಿಗುತ್ತೆ. ಸೊ ಅವರು ಹೆಲ್ದಿಯಾಗಿರ್ತಾರಲ್ವಾ, ಅವ್ರ ಹೆಲ್ತೇ ನಮಗೆ ಬೇಕಾಗಿರೋದಲ್ವಾ. ಅವ್ರು ನಾವು ಡೈರೆಕ್ಟಾಗಿ ಕೊಟ್ಟರೆ ಒಂದೊಂದ್ಸರಿ ಹಣ್ಣು ತಿನ್ನಲ್ಲ, ಮೊಟ್ಟೆನೂ ತಿನ್ನಲ್ಲ, ಕೆಲವೊಬ್ರು ತಿಂತಾರೆ, ಕೆಲವೊಬ್ರು ತಿನ್ನಲ್ಲ. ಸೊ ಈ ಥರ ಮಾಡ್ಕೊಡೋದ್ರಿಂದ ಆರಾಮಾಗಿ ಆಲ್ಮೋಸ್ಟ್ ಇಷ್ಟಪಟ್ಟೆ ತಿಂತಾರೆ ಎಲ್ಲರೂ. ಯಾರೋ ಒಬ್ಬೊಬ್ರು ತಿನ್ನಲ್ಲ ಅನ್ಬೋದು ಅಷ್ಟೇ, ಬಟ್ ತುಂಬ ಜನ, ತುಂಬ ಮಕ್ಕಳು ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಓಟ್ಸ್ನ ನಾವು 10 ನಿಮಿಷ ಓಟ್ಸ್ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ನೆನೆಸಿಟ್ಕೋಬೇಕು. ಆಮೇಲೆ ಬಾಳೆಹಣ್ಣು ಏನಿದೆಯೋ ಅದನ್ನು ಚಿಪ್ಪೆ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೀವು 2 ಬಾಳೆಹಣ್ಣು ಪ್ಲೇಸಲ್ಲಿ 1 ತಗೊಂಡ್ರು ಓಕೆ, 1 ಮೊಟ್ಟೆ ಪ್ಲೇಸಲ್ಲಿ 2 ಮೊಟ್ಟೆ ತಗೊಂಡ್ರು ಓಕೆ. ನಾನಿಲ್ಲಿ 1 ಮೊಟ್ಟೆ ಇತ್ತು ಮನೆಯಲ್ಲಿ, ಅದಕ್ಕೆ 1 ತಗೊಂಡಿದ್ದೀನಿ, ಇಲ್ಲಾಂದ್ರೆ 2 ತಗೊಂತಿದ್ದೆ ನಾನು. ನಿಮ್ಗೆ ಯಾವ ಥರ ಎಲ್ಲ ವಸ್ತುಗಳು ಕನ್ವೀನಿಯೆಂಟ್ ಇದೆ ಅನ್ನೋದ್ರ ಮೇಲೆ ನೀವು ಈ ರೆಸಿಪಿನ ಚೂಸ್ ಮಾಡ್ಕೋಬೋದು. ಬಟ್ ಪ್ರೋಟೀನ್ ರಿಚ್ ಅಂತೂ ಹೌದು, ತುಂಬ ಒಳ್ಳೆ ರೆಸಿಪಿ. ನೋಡಿ, ನಾನು ಮೊಟ್ಟೆನೂ ಸಹ ಅದಕ್ಕೆ ಹಾಕ್ಬಿಟ್ಟು ಬಾಳೆಹಣ್ಣು, ಮೊಟ್ಟೆ, ಓಟ್ಸ್ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಗ್ರೈಂಡ್ ಮಾಡ್ಕೊಳ್ಳೋದು ದೋಸೆ ಹಿಟ್ಟು ಯಾವ ಹದಕ್ಕೆ ಮಾಡ್ಕೋತೀವೋ ಆ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರು ನೆನೆಸಿರೋದೇ ಸಾಕಾಗುತ್ತೆ. ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಈ ಅದಕ್ಕೆ ಬರೋ ಥರ ನೀವು ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಿಬಿಟ್ಟು ದೋಸೆ ಥರ ತವದ ಮೇಲೆ ಹಾಕ್ಕೊಳ್ಳೋದಷ್ಟೇ. ತವ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ, ತುಂಬ ಬಿಸಿ ಆಗಬಾರ್ದು, ನಾವು ಇದನ್ನ ಹಾಕೋದು ಸಹ ಲೋ ಫ್ಲೇಮ್ ಇಟ್ಕೊಂಡೇ ಹಾಕಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಹಾಕಿದ್ರೆ ನೀಟಾಗಿ ಪ್ಯಾನ್ ಕೇಕು ಎಲ್ಲ ಬೇಯಲ್ಲ, ಹಾಗಾಗಿ ಇರುತ್ತೆ. ಆದ್ದರಿಂದ ಚೆನ್ನಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ. ನೋಡಿ, ನೀವು ದೊಡ್ಡದಾಗಿ ಬೇಕಾದರೂ ಹಾಕ್ಬೋದು, ಸಣ್ಣದಾಗಿ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಮಕ್ಳಿಗೆ ಹಾಕ್ತಾ ಇರೋದ್ರಿಂದ ಚಿಕ್ಕದಾಗಿ ಹಾಕಿದ್ರೆ ಅವರು ಮುದ್ದಾಗಿರುತ್ತಲ್ವ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಯಾವಾಗಲೂ ಅವ್ರು ಯಾವ ಥರ ಇಷ್ಟನೋ ಆ ಥರ, ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ನಾವು ನೋಡಿಬಿಟ್ಟೆ ಮಾಡಿಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿ ಲೋ ಫ್ಲೇಮಲ್ಲೇ ನಾನು ಆದಷ್ಟು ಕುಕ್ ಮಾಡ್ತಾ ಇದ್ದೀನಿ, ಇಲ್ಲ ನೀವು ಮೀಡಿಯಂ ಫ್ಲೇಮಲ್ಲೂ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು ಇವಾಗ ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಈ ಥರ ಚೆನ್ನಾಗಿದ್ದಾಗಿದೆ. ಒಂದು ಕಡೆ ಕಲರ್ ಬಂದಿದೆ, ಒಂದು ಕಡೆ ಬಂದಿಲ್ಲ. ಯಾಕೆ ಅಂದರೆ ತವಾಗ ಎಲ್ಲ ಕಡೆನೂ ಬಿಸಿ ಎಲ್ಲಿ ನೀಟಾಗಿ ತಾಕಿರುತ್ತೋ ಅಲ್ಲಿ ಚೆನ್ನಾಗಿ ಬಣ್ಣ ಬಂದಿರುತ್ತೆ. ಸೊ ನೀಟಾಗಿ ಬೆಂದಿರುತ್ತೇನೋ ಅಂತಲೂ ಹೇಳ್ಬೋದು. ನೋಡಿ, ಈ ಥರ ಆಗಿದೆ. ಇದನ್ನ ಇವಾಗ ನಾವು ಸರ್ವ್ ಮಾಡ್ಕೊಬೋದು. ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೆ. ನೋಡಿ, ನಾನು ಎಲ್ಲ ಒಂದು ಪ್ಲೇಟ್ಗೆ ತಕ್ಕೊಂಡು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಕಾಂಬಿನೇಷನ್ ಆಗಿ ಜೇನುತುಪ್ಪ ಇಲ್ಲ ಯಾವುದೇ ನೀವು ಅಂಗಡಿಯಲ್ಲಿ ತಂದಿರೋ ಹನಿ ಏನಾದರೂ ಇದ್ರೂ ಹಾಕೊಂಡು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಇಷ್ಟಪಟ್ಟು ಮತ್ತೆ ಬೇಕು ಅಂತ ಹಾಕಿಸ್ಕೊಂಡು ತಿಂದು. ಸೊ ಟ್ರಸ್ಟ್ ಮೀ, ತುಂಬ ಮಕ್ಕಳು ಇಷ್ಟಪಡ್ತಾರೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ನಿಮ್ಗೆ ಇನ್ನೂ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ಸ್ ಏನಾದರೂ ಇದ್ದರೆ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೀವು ಎಂಜಾಯ್ ಮಾಡಿದ್ದೀರಾ ಈ ವಿಡಿಯೋನ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇದೇ ಥರ ಇರಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ, ಒಳ್ಳೊಳ್ಳೆ ರೆಸಿಪೀಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.